ಸಿಎಂ ಕಾರಿಗೆ ಅಡ್ಡ ಬಂದ ಅನ್ನುವ ಕಾರಣಕ್ಕಾಗಿ ಸವಾರನಿಗೆ ಲಾಠಿ ಏಟು ಬಿದ್ದಿರುವ ಘಟನೆ ನಡೆದಿದೆ. ಸಿಎಂ ಕುಮಾರಸ್ವಾಮಿ ಅವರ ಕಾರಿಗೆ ಅಡ್ಡ ಬಂದಿದ್ದಾರೆ ಆಟೋ ಮತ್ತು ಬೈಕ್ ಸವಾರ. ಈ ಹಿನ್ನೆಲೆಯಲ್ಲಿ ಅಡ್ಡ ಬಂದಂತಹ ಆಟೋ ಬೈಕ್ ಸವಾರನಿಗೆ ಸಂಚಾರಿ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದು ಲಾಠಿ ಏಟನ್ನ ನೀಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಅವರ ಕಾರಿಗೆ ಅಡ್ಡ ಬಂದರು ಅನ್ನುವ ಕಾರಣಕ್ಕಾಗಿ ನೆಲಮಂಗಲದ ಜಾಸ್ ಟೋಲ್ ಬಳಿ ಒಂದು ಘಟನೆ ಕೂಡ ನಡೆದಿದೆ. ಝೀರೋ ಟ್ರಾಫಿಕ್ ಇತ್ತು. ಆ ಸಂದರ್ಭದಲ್ಲಿ ಮುಂದೆ ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆಟೋ ಚಾಲಕ ಹಾಗೇನೆ ಬೈಕ್ ಸವಾರ. ಈ ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸರು ಲಾಠಿ ಏಟನ್ನ ನೀಡಿದ್ದು ದೇವೇಗೌಡರ ಪರ ತುಮಕೂರಿಗೆ ಪ್ರಚಾರಕ್ಕೆ ಅಂತ ತೆರಳುತ್ತಾ ಇದ್ರು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಝೀರೋ ಟ್ರಾಫಿಕ್ ಅನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು. ಆದ್ರೆ ಅದೇ ಸಂದರ್ಭದಲ್ಲೇ ಮುಂದೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆಟೋ ಚಾಲಕ ಬೈಕ್ ಸವಾರ. ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ಲಾಠಿ ಏಟನ್ನ ನೀಡಿರುವಂತಹ ಒಂದು ದೃಶ್ಯವನ್ನ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ. ಝೀರೋ ಟ್ರಾಫಿಕ್ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ನೆಲಮಂಗಲದಲ್ಲಿ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಅಂದ್ರೆ ಝೀರೋ ಟ್ರಾಫಿಕ್ ಇದ್ದಂತಹ ಸಂದರ್ಭದಲ್ಲಿ ಇವರು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಅನ್ನುವ ಕಾರಣಕ್ಕಾಗಿ ಲಾಠಿ ಏಟನ್ನ ನೀಡಲಾಗಿದೆಯಾ ಹೇಗೆ? ಖಂಡಿತ ನವೀತ, ಏನಂತಾರೆ ತುಮಕೂರಿಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಒಂದು ಪ್ರಚಾರಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ಏನೊಂದು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಒಂದು ಝೀರೋ ಟ್ರಾಫಿಕ್ ಮಾಡಿದ್ರು. ಅಲ್ಲಿ ಇರ್ತಕ್ಕಂಥ ಜಾಸ್ಟೋಲ್ ಬಳಿ ಝೀರೋ ಟ್ರಾಫಿಕ್ ಇದ್ದಂತ ಸಂದರ್ಭದಲ್ಲಿ ಏನು ಬೈಕ್ ಸವಾರರಾಗ ಆಟೋ ಸವಾರ ಏನು ಪೊಲೀಸರು ಇದ್ರು ಕೂಡ ಝೀರೋ ಟ್ರಾಫಿಕ್ ಮಾಡಿದ್ರು ಕೂಡ ಒಂದು ಅದೇ ಉಲ್ಲಂಘನೆ ಮಾಡಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಈ ರೀತಿ ಒಂದು ಲಾಠಿ ಏಟ್ ಕೊಡ್ಬೇಕು ಅಂತ ಕೊಡ್ಲ. ಆದ್ರೆ ಬೈಕ್ ಸವಾರರು ಮತ್ತು ಆಟೋ ಸವಾರ ಜೋರ್ ಮಾಡಿದ್ರು, ಬಾಯಿ ಮಾಡಿದ್ರು. ಅದಕ್ಕೋಸ್ಕರ ಲಾಠಿ ಏಟ್ ಕೊಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆಯ್ತಾ, ಅಂದ್ರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ? ಅಂದ್ರೆ ಸಂಚಾರ ಉಲ್ಲಂಘನೆ ಒಂದು ಆಗಿದೆ ಅನ್ನೋದು ಮನವರಿಕೆ ಆಗಿದೆಯಾ ಹೇಗೆ, ಅಥವಾ ಪ್ರಯತ್ನ ಪೂರ್ವಕವಾಗಿ ಏನಾದ್ರು ಅಲ್ಲಿ ಘಟನೆ ನಡೆದಿದೆಯಾ? ಸಂಚಾರ ಉಲ್ಲಂಘನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ ಇವರು ನಿಲ್ಸಿದ್ರು ಕೂಡ ಝೀರೋ ಟ್ರಾಫಿಕ್ ಇದೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಗಾಡಿ ನಿಲ್ಸಿ ಅಂತ ಹೇಳಿದ್ರು ಕೂಡ ಒಂದು ರೀತಿ ಒಂದು ಟ್ರಾಫಿಕ್ ಅನ್ನ ಉಲ್ಲಂಘನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಬೈಕ್ ಆಟೋ ಸವಾರರು. ಈ ವೇಳೆ ಪೊಲೀಸರು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಮತ್ತೆ ಪೊಲೀಸರಿಗೆ ಕೂಡ ಒಂದು ಜೋರ್ ಮಾಡಲು ಬರ್ತಾರೆ. ಹಾಗಾಗಿ ಒಂದು ಲಾಠಿ ಏಟ್ ಕೊಡಲಾಗಿದೆ ಎಂಬ ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ನವಿತಾ, ಏನ್ ಹೇಳಿದ್ರು ಆ ನಂತರ ಲಾಠಿ ಏಟ್ ತಿಂದ ಬಳಿಕ? ಏನಾದ್ರು ಅದರ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಹೇಗೆ? ಈಗ ಸದ್ಯಕ್ಕೆ ಅವರು ಲಾಠಿ ಏಟ್ ತಿಂದವರು ಏನೋ ಅವರು ಪ್ರತಿಕ್ರಿಯಿಸಿ ಅಲ್ಲಿಂದ ಹೊರ ನಡೆದಿದ್ದಾರೆ. ಏನೋ ಪೊಲೀಸರ ಏನೋ ಲಾಠಿ ಏಟ್ ಕೊಟ್ಟಿದ್ದಾರೆ, ಆ ಒಂದು ಭಯಕ್ಕೆ ಅಲ್ಲಿಂದ ಹೊರನಡೆದಿರ್ತಕ್ಕಂಥದ್ದು. ಅವ್ರು ಯಾರು ಎಲ್ಲಿಯವರು ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರೋದಿಲ್ಲ. ಆದ್ರೆ ಏನು ಪೊಲೀಸರ ಏಟಿಗೆ ಒಂದು ಇಲ್ಲಿಂದ ಸಾರ್ವಜನಿಕರು ಒಂದು ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾತಕ್ಕೋಸ್ಕರ ಹೊಡಿಬೇಕಿತ್ತು, ಒಂದು ಮಾತು ಹೇಳ್ಬೇಕಿತ್ತು ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಮಾತು ಕೂಡ ಇಲ್ಲಿ ಸ್ಥಳೀಯವಾಗಿ ಕೇಳಿ ಬಂದಿರ್ತಕ್ಕಂಥದ್ದು ನಾವಿತ್ತು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ. Huh?